ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ 16ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೋ ಅವರಿಗೆ ಭಗವಂತನನ್ನ ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಅವ್ರ ಮನಸ್ಸಲ್ಲೂ ಆಗ್ಲಿ, ಅವ್ರ ಆಸೆಗಳಾಗ್ಲಿ ಏನೂ ಇರೋದಿಲ್ಲ. ಭಗವಂತ ಅಷ್ಟೇ ಅವ್ರಿಗಿರೋದು. ಅವ್ರಿಗೆ ಯಾವ ಕಾಮನೆಗಳು ಇರೋದಿಲ್ಲ, ನಿಶ್ಶೇಷವಾಗ್ಬಿಟ್ಟಿರುತ್ತೆ. ಅಂಥವರನ್ನ ಜ್ಞಾನಿ ಭಕ್ತರು ಅಂತ ಹೇಳೋದು. ಅವರಿಗೆ ಸಹಜ ಭಾವದಿಂದಾನೇ ಅವರಿಗೆ ಪರಮಾತ್ಮನ ಭಜನೆ ಅನ್ನೋದು ಬರ್ತಾ ಇರುತ್ತೆ. ಅಂದ್ರೆ ಅವರು ಸಹಜ ಭಾವನೆಯಿಂದ ಭಜನೆ ಮಾಡುವಂಥವ್ರು. ಅವರಿಗೆ ಫೋರ್ಸ್ಫುಲ್ ಆಗಿ ಎಲ್ಲ ಮಾಡಬೇಕು ಅಂತ ಏನಿಲ್ಲ, ಅದು ಸಹಜವಾಗೇ ಬರ್ತಾ ಇರುತ್ತೆ. ಮತ್ತು 12ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ, ಇದ್ರ ಬಗ್ಗೆ ಭಗವಂತ ಏನ್ ಹೇಳಿದಾನೆ ಅನ್ನೋದ್ರ ಬಗ್ಗೆ, ಯಾರು ನನಗೆ ಪ್ರೀತಿ ಪಾತ್ರರು ಅನ್ನೋದ್ರ ಬಗ್ಗೆ ಎಲ್ಲ ಏನೇನ್ ಹೇಳ್ದ ಅಂತ ತಿಳ್ಕೊಂಡ್ವಿ. ಈಗ 9ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ, 9ನೇ ಅಧ್ಯಾಯದ 13ನೇ ಶ್ಲೋಕ ಯಾವುದು ಅಂದ್ರೆ ಮಹಾತ್ಮಾನಸ್ತು ಮಾಂ ಪಾರ್ಥ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಭಗವಂತ ಹೇಳ್ತಾನೆ, ದೈವಿ ಪ್ರಕೃತಿಯನ್ನ ಆಶ್ರಯಿಸಿರುವಂತ ಮಹಾತ್ಮರು ನನ್ನನ್ನ ಎಲ್ಲಾ ಜೀವಿಗಳ ಸನಾತನ ಕಾರಣ ಮತ್ತೆ ನಾಶರಹಿತವಾದಂತಹ ಅಕ್ಷರ ಸ್ವರೂಪ ಅಂತ ತಿಳ್ಕೊಂಡು ಅನನ್ಯ ಮನಸ್ಸಿನಿಂದ ಯುಕ್ತರಾಗಿ ನಿರಂತರವಾಗಿ ನನ್ನನ್ನ ಭಜಿಸ್ತಾರೆ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಬೇರೆ ಎಲ್ಲೂ ಅವ್ರ ಮನಸ್ಸು ಇರೋದಿಲ್ಲ, ನನ್ನಲ್ಲೇ ಇರುತ್ತೆ ಅಂತ ಅರ್ಥ. ಇನ್ನು 14ನೇ ಶ್ಲೋಕದಲ್ಲಿ ಏನ್ ಹೇಳಿದಾನೆ ಅಂದ್ರೆ, ಆ ದೃಢ ನಿಶ್ಚಯ ಇರುವಂತ ಭಕ್ತಜನರು ನಿರಂತರವಾಗಿ ನನ್ನ ನಾಮ ಮತ್ತೆ ಗುಣಗಳ ಕೀರ್ತನೆಯನ್ನ ಮಾಡ್ತಾ ಮತ್ತೆ ನನ್ನ ಪ್ರಾಪ್ತಿಗೋಸ್ಕರ ಪ್ರಯತ್ನವನ್ನ ಮಾಡ್ತಾ ಪದೇ ಪದೇ ನನಗೆ ನಮಸ್ಕರಿಸ್ತಾ ಸದಾ ಕಾಲ ನನ್ನ ಧ್ಯಾನದಲ್ಲಿ ಯುಕ್ತರಾಗಿ ಅನನ್ಯ ಪ್ರೀತಿಯಿಂದ ನನ್ನ ಉಪಾಸನೆಯನ್ನ ಮಾಡ್ತಾರೆ ಅಂತಂದ್ಬಿಟ್ಟು ಭಗವಂತ 9ನೇ ಅಧ್ಯಾಯದಲ್ಲಿ ಹೇಳಿದಾನೆ. ಇನ್ನು 10ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಕೂಡ ಕೆಲವೊಂದು ವಿಚಾರ ಹೇಳ್ತಾ ಇದ್ದಾನೆ. ಯಾವ ಶ್ಲೋಕ ಅಂತಂದ್ರೆ ಅದು 10ನೇ ಅಧ್ಯಾಯದ 3ನೇ ಶ್ಲೋಕ, ಯೋ ಮಾಂ ಅಜಮನಾದಿಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಯಾರು ನನ್ನನ್ನ ಅಜನ್ಮ ಅಂದ್ರೆ ವಾಸ್ತವವಾಗಿ ಜನ್ಮರಹಿತನಾಗಿರುವಂಥವನು, ಅನಾದಿ ಮತ್ತೆ ಲೋಕಗಳ ಮಹಾನ್ ಒಡೆಯ ಅಂತ ತತ್ವದಿಂದ ತಿಳ್ಕೊಳ್ತಾನೋ. ನೋಡಿ, ಇಲ್ಲಿ ಸುಮ್ನೆ ಮೇಲ್ನೋಟಕ್ಕೆ ತಿಳ್ಕೊಳ್ಳೋದೇ ಬೇರೆ, ತತ್ವದಿಂದ ತಿಳ್ಕೊಳ್ಳೋದೇ ಬೇರೆ. ಅದಕ್ಕೆ ಯಾರು ನನ್ನನ್ನ ಜನ್ಮರಹಿತನಾಗಿರುವನು, ಅನಾದಿಯಿಂದ ಇರುವಂಥವನು, ಲೋಕಕ್ಕೆ ಅವನು ಮಹಾನ್ ಒಡೆಯ ಅಂತ ಯಾರು ತಿಳ್ಕೊಂಡಿರ್ತಾನೋ ತತ್ವದಿಂದ, ಮನುಷ್ಯರಲ್ಲಿ ಜ್ಞಾನಿಯಾದ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ಬಿಡ್ತಾನೆ ಅಂತ 10ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಇನ್ನ 15ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಏನ್ ಹೇಳಿದಾನೆ ಅಂತಂದ್ರೆ, ಯಾವ ಶ್ಲೋಕ ಅಂದ್ರೆ ಯೇ ಮಾಮೇವಮ ಸಮ್ಮೂಢೋ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಯಾವ ಜ್ಞಾನಿ ಪುರುಷ ನನ್ನನ್ನ ಈ ರೀತಿ ತತ್ವದಿಂದ ಪುರುಷೋತ್ತಮ ಅಂತ ತಿಳ್ಕೊಳ್ತಾನೋ, ಆ ಸರ್ವಜ್ಞನಾದ ಪುರುಷ ಎಲ್ಲ ರೀತಿಯಿಂದಲೂ ಕೂಡ ನಿರಂತರವಾಗಿ ವಾಸುದೇವ ಪರಮೇಶ್ವರನಾದ ನನ್ನನ್ನೇ ಭಜಿಸ್ತಾನೆ ಅಂತನ್ಬಿಟ್ಟು 15ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ 15ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಯಾರ ವರ್ಣನೆ ಇದೆಯೋ ಆ ನಿಷ್ಕಾಮ ಅನನ್ಯ ಪ್ರೇಮಿ ಸಾಧಕ ಭಕ್ತರೂ ಸಹ ಜ್ಞಾನಿ ಭಕ್ತರಲ್ಲೇ ಅಂತರ್ಗತರಾಗಿದ್ದಾರೆ. ಅವರು ಕೂಡ ಜ್ಞಾನಿ ಭಕ್ತರು ಅಂತಾನೆ ಅನ್ನಿಸ್ಕೊಳ್ತಾರೆ ಅಂತ ಅನ್ಬಿಟ್ಟು. ಈಗ ಇಷ್ಟೆಲ್ಲಾ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಭಗವಂತನನ್ನ ಯಾವುದೇ ಒಂದು ಕಾಮನೆಗಳೂ ಇಲ್ಲದೆ, ಆಸೆಗಳಿಲ್ಲದೆ, ಏನೂ ಅವರಿಗೆ ಉಳಿದಿರೋದಿಲ್ಲ, ನಿಶ್ಶೇಷವಾಗ್ಬಿಟ್ಟಿರ್ತಾರೋ. ಅವ್ರಿಗೆಲ್ಲ ಕಾಮನೆಗಳು ಕೂಡ ನಿಶ್ಶೇಷವಾಗಿ ಬರೀ ಭಗವಂತನನ್ನ ಮಾತ್ರ ಭಜಿಸ್ತಾ ಇರ್ತಾರಲ್ಲ, ಅಂಥವರು ನನಗೆ ಪ್ರೀತಿ ಪಾತ್ರರು ಅಂತಂದ್ಬಿಟ್ಟು ಭಗವಂತ ಹೇಳಿದಾನೆ. ಜ್ಞಾನಿ ಭಕ್ತರಲ್ಲಿ ನೋಡಿ, ಶುಕದೇವ, ಸನಕಾದಿಗಳು, ನಾರದರು ಮತ್ತೆ ಭೀಷ್ಮರು ಇವರೆಲ್ಲರೂ ಕೂಡ ಪ್ರಸಿದ್ಧರಾಗಿದ್ದಾರೆ. ಬಾಲಕರಾದ ಪ್ರಹ್ಲಾದರು ಕೂಡ ಜ್ಞಾನಿ ಭಕ್ತರು ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ತಾಯಿಯ ಗರ್ಭದಲ್ಲೇ ದೇವರ್ಷಿ ನಾರದರಿಂದ ಅವರಿಗೆ ಉಪದೇಶ ಪ್ರಾಪ್ತಿಯಾಗಿತ್ತು. ಅವರು ದೈತ್ಯರಾಜ ಹಿರಣ್ಯಕಶಿಪುವಿನ ಮಗ ಆಗಿದ್ರು. ಹಿರಣ್ಯಕಶಿಪು ಭಗವಂತನಲ್ಲಿ ದ್ವೇಷವನ್ನ ಇಟ್ಟಿದ್ದ, ಮತ್ತೆ ಅವನ ಮಗ ಭಗವಂತನ ಭಕ್ತರಾಗಿದ್ರು. ಅಂದ್ರೆ ಇದು ನಮಗ್ ಗೊತ್ತಿರುವಂತ ವಿಚಾರನೆ, ಪ್ರಹ್ಲಾದ ಮಹಾರಾಜನ ಕತೆ. ಹಿರಣ್ಯಕಶಿಪುವಿಗೆ ಭಗವಂತ ಅಂದ್ರೆ ಆಗೋದಿಲ್ಲ, ಅವನ್ ಶತ್ರು ತರ ನೋಡ್ತಿರ್ತಾನ. ಆದ್ರೆ ಅವನ ಮಗ ಭಗವಂತನ ಭಕ್ತನಾಗಿದ್ದ. ಇದರಿಂದ ಏನಾಯ್ತು, ಹಿರಣ್ಯಕಶಿಪು ಮಗನನ್ನ ತುಂಬಾ ಹಿಂಸೆ ಮಾಡ್ತಾರೆ. ಹಾವುಗಳಿಂದ ಕಚ್ಚಿಸ್ತಾನೆ, ಆನೆಗಳಿಂದ ತುಳಿಸ್ತಾನೆ, ಬೆಟ್ಟದಿಂದ ತಳ್ಳಿಸ್ತಾನೆ.
ಸಮುದ್ರದಲ್ಲಿ ಮುಳುಗಿಸ್ತಾನೆ, ಬೆಂಕಿಯಲ್ಲಿ ಹಾಕಿಸ್ತಾನೆ. ಮತ್ತೆ ಅವನನ್ನ ಸಾಯಿಸ್ಬೇಕು ಅಂತ ಎಲ್ಲಾ ಪ್ರಯತ್ನವನ್ನೂ ಮಾಡ್ತಾರೆ. ಆದ್ರೆ ಭಗವಂತ ಪ್ರಹ್ಲಾದನನ್ನ ರಕ್ಷಿಸ್ತಾ ಬರ್ತಾನೆ. ಇದರಿಂದ ಏನಾಯ್ತು, ಭಗವಂತ ನರಸಿಂಹ ರೂಪದಲ್ಲಿ ಪ್ರಕಟನಾಗಿ ಹಿರಣ್ಯಕಶಿಪುವಿನ ಉದ್ಧಾರನೇ ಮಾಡ್ತಾನೆ. ಯಾಕಂದ್ರೆ ಭಕ್ತನ ತಂದೆ ಅಲ್ವಾ, ಅದಕ್ಕೋಸ್ಕರ ಅವನನ್ನ ಉದ್ಧಾರ ಮಾಡ್ತಾನೆ. ಯಾವುದೇ ಭಯದಿಂದ ಹೆದರದೆ ಇರೋದೇ ಪ್ರಹ್ಲಾದನ ಜ್ಞಾನದ ಸ್ಥಿತಿ ಎಲ್ಲಿದೆ ಅನ್ನೋದು ನಮಗೆ ತಿಳಿಸುತ್ತೆ. ಅಂದ್ರೆ ಯಾವುದೇ ಭಯ ಇರಬಾರ್ದು. ಭಗವಂತ ಇದ್ದಾನೆ, ಅವನು ನಮ್ಮನ್ನು ಬದುಕ್ಸೋ ಇಷ್ಟ ಇದ್ರೆ ಬದುಕಿಸ್ತಾನೆ, ಇಲ್ಲ ಅಂದ್ರೆ ನಮ್ಮನ್ನು ಕೊಲ್ತಾನೆ, ಅಷ್ಟೇ ಅಲ್ವಾ. ಅಷ್ಟಂದ ಮೇಲೆ ಅವನ ಮೇಲೆ ಅಷ್ಟು ನಂಬಿಕೆ ಇದ್ದ ಮೇಲೆ ಯಾವುದಕ್ಕೂ ಹೆದರ್ಕೊಳ್ಳುವಂತ ನೆಸೆಸಿಟಿ ಇಲ್ಲ. ಆದ್ರೆ ನಾವು ಬಾಯಿ ಮಾತಲ್ಲಿ ಹೇಳ್ತೀವಿ ನನಗೆ ಭಗವಂತ ಇದ್ದಾನೆ, ಹೆದರ್ಕೊಳ್ಳಲ್ಲ ಅಂತ. ಆದ್ರೆ ನಮ್ಗೆ ಎಷ್ಟು ಭಯ ಇದೆ ಅಂತ ಅದು ನಮಗೇ ಗೊತ್ತು ಅಲ್ವಾ. ಕತ್ಲಲ್ಲೆಲ್ಲಾದ್ರೂ ಬರಿಗಾಲಲ್ಲಿ ಹೋಗಿ ಅಂತ ಹೇಳಿ ಹೋಗ್ತೀವ ನಾವು? ಇಲ್ಲ. ಆ ರೀತಿ ನಮಗ್ ಭಯ ಇದೆ. ಅಷ್ಟು ಚಿಕ್ಕ ಚಿಕ್ಕ ಭಯನೇ ಇದೆ, ಇನ್ ದೊಡ್ಡ ದೊಡ್ಡ ಭಯದ ಮಾತೇ ಬೇಡ. ಆದ್ರೆ ಇವನಿಗೆ ಯಾವುದೇ ಭಯ ಇಲ್ಲದೆ ಇರೋದ್ರಿಂದ ಅವನಿಗೆ ಜ್ಞಾನದ ಸ್ಥಿತಿ ಯಾವ ಮಟ್ಟದಲ್ಲಿ ಇರ್ಬೋದು, ಅವನ ಜ್ಞಾನದ ಸ್ಥಿತಿ ಅನ್ನೋದು ನಮ್ಗಿಲ್ಲಿ ಗೊತ್ತಾಗುತ್ತೆ. ಆದ್ರೆ ಗುರುಗೃಹದಲ್ಲಿ ಇವರು ಬಾಲ್ಯದಲ್ಲೇ ತನ್ನ ಸಹಪಾಠಿಗಳಿಗೆ ಯಾವ ರೀತಿ ದಿವ್ಯ ಉಪದೇಶ ಕೊಟ್ಟಿದ್ದಾರೋ ಅದರಿಂದಲೂ ಕೂಡ ಇವರು ಜ್ಞಾನಿ ಅನ್ನೋದು ಸಿದ್ಧವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಗವತ ಮತ್ತೆ ವಿಷ್ಣು ಪುರಾಣಗಳಲ್ಲಿ ಇವರ ಸುಂದರ ಕಥೆಯನ್ನ ಅವಶ್ಯವಾಗಿ ಓದಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಭಾಗವತ ಓದ್ತಾ ಇದೀವಲ್ವಾ, 3ನೇ ಸ್ಕಂದದಲ್ಲಿ ಇದೀವಿ. ಅದರಲ್ಲೂ ಕೂಡ ನರಸಿಂಹನ ಅವತಾರದ ಬಗ್ಗೆ, ಪ್ರಹ್ಲಾದ ಮಹಾರಾಜನ ಬಗ್ಗೆ ಕೂಡ ಬರುತ್ತೆ. ಮತ್ತೆ ವಿಷ್ಣು ಪುರಾಣದಲ್ಲೂ ಕೂಡ ಇದ್ರ ಬಗ್ಗೆ ಸುಂದರವಾದ ಕಥೆ ಇದೆ. ಅದನ್ನ ನಾವು ಖಂಡಿತವಾಗ್ಲೂ ಓದ್ಬೇಕು. ಯಾಕಂದ್ರೆ ಈ ರೀತಿ ನಿರ್ಭಯವಾಗಿರುವಂತ ಭಕ್ತರನ್ನ ನೋಡಿದಾಗ ನಮಗೂ ಕೂಡ ಆ ನಿರ್ಭಯತೆ ಬರಬಹುದು. ಅವರ ಒಂದು ಜೀವನ ಚರಿತ್ರೆಗಳು, ಅವ್ರು ಹೇಗೆ ನಡ್ಕೊಳ್ತಾ ಇದ್ರು, ಹೇಗಿರ್ತಾ ಇದ್ರು, ಅವ್ರು ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಕೇಳ್ತಾ ಕೇಳ್ತಾ ನಮಗೂ ಕೂಡ ಅದೆಲ್ಲ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಆ ಪುರಾಣಗಳನ್ನೆಲ್ಲ ಓದ್ಬೇಕು ನಾವು. ಈಗ ಒಂದೊಂದಾಗಿ ನಾವು ಕೂಡ ಓದ್ತಾ ಇದೀವಿ, ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಅದೆಲ್ಲ ನಾವು ಓದಿ ತಿಳ್ಕೊಳ್ಳೋಣ. ಏನಂದ್ರೆ ಓದಿ ಏನು ನಾವು ನೆನ್ಪಲ್ಲಿ ಇಟ್ಕೋಬೇಕು ಅಂತ ಏನಿಲ್ಲ, ಅದನ್ನ ಕೇಳಿ ಅದ್ರಲ್ಲಿ ಒಂದು ಆನಂದ ಸಿಗುತ್ತಲ್ಲ, ಅದನ್ನ ಸವಿಬೇಕು. ಮತ್ತೆ ಕೇಳಿಸ್ಕೊಂಡಿದ್ದು ನಾವು ತುಂಬಾ ಗಮನ ಇಟ್ಟು ಶ್ರದ್ಧೆಯಿಂದ ಕೇಳಿಸ್ಕೊಂಡಾಗ ಅದು ನಮ್ಮ ಹೃದಯದ ಆಳಕ್ಕೆ ಇಳಿದಿರುತ್ತೆ. ನಾವೇನು ಅದನ್ನ ನೆನ್ಪಿಟ್ಕೊಂಡು ಮಾಡ್ಬೇಕಾಗಿಲ್ಲ, ಅದು ತಂತಾನಾಗೆ ನಮ್ಮಲ್ಲಿ ಚೇಂಜಸ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.